ಮಾನ್ಯ ಸುಧಾಕರ್ ಶೆಟ್ಟರು ಕಾರ್ಕಳದ ಅಭಿವೃದ್ಧಿನಲ್ಲಿ ಅಜಕಾರಿನ ಈ ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಕುಕುಂದೂರಿನಲ್ಲಿರುವಂತಹ ಜ್ಞಾನಸುಧಾ ಕಾಲೇಜನ್ನು 14-15 ವರ್ಷಗಳ ಹಿಂದೆ ನೋಡಿದಾಗ ಒಂದು ಕಲ್ಲುಗಳು ಬಂಡೆಗಳಿದ್ದಂಥ ಒಂದು ಜಾಗ, ಅದು ಗಣಿತ ನಗರವಾಗಿ ಪರಿವರ್ತನೆ ಆಗಬೇಕಾದ್ರೆ ಸುಧಾಕರ್ ಶೆಟ್ಟರ ಪರಿಶ್ರಮ ಇತ್ತು. ಅದರ ಹಿಂದೆ ಅವರ ಸಿಬ್ಬಂದಿಗಳ ದೊಡ್ಡ ಪ್ರಮಾಣದ ಪ್ರಯತ್ನದ ಫಲವಾಗಿ ಗಣಿತ ನಗರ ಇವತ್ತು ರಾಜ್ಯವ್ಯಾಪಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಂದು ವಿದ್ಯಾಸಂಸ್ಥೆ. ಇದು ಕೂಡ ಅಷ್ಟೇ, ಕಾರ್ಕಳದಿಂದ ಹೆಬ್ರಿಗೆ ಹೋಗುವಂಥ ಈ ಪ್ರದೇಶದಲ್ಲಿ ಇವತ್ತು ಪದ್ಮನಗರವಾಗಿ ಇದು ಪರಿವರ್ತನೆ ಆಗಿದೆ ಅಂತಂದರೆ ಬಹುಶಃ ಸುಧಾಕರ್ ಶೆಟ್ಟರ ಒಳ್ಳೆಯ ಮನಸ್ಸು ಮತ್ತು ಅವರ ಭಾವನೆಗಳು, ರಾಷ್ಟ್ರೀಯತೆಯ ಬಗ್ಗೆ ಇರುವಂಥ ಅವರ ಪರಿಕಲ್ಪನೆ, ಶಿಕ್ಷಣದ ಬಗ್ಗೆ ಇರುವಂಥ ಅವರಿಗಿರುವಂಥ ಕಾಳಜಿ, ಇವೆಲ್ಲವೂ ಕೂಡ ಕೂಡಿಕೊಂಡು ಬಂದಿದ್ದರಿಂದ ಇಷ್ಟು ಸುಂದರವಾದಂಥ ವಿದ್ಯಾಸಂಸ್ಥೆ ಇವತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಿದೆ. ಕಾರ್ಕಳದ ಬೆಳವಣಿಗೆಯಲ್ಲಿ ಪದ್ಮನಗರ ಮತ್ತು ಗಣಿತ ನಗರ ಭಾಳ ದೊಡ್ಡ ಕೊಡುಗೆಯನ್ನು ನಮ್ಮ ಮುಂದಿನ ಹಲವು ವರ್ಷಗಳ ಕಾಲ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಇದನ್ನು ನಿರ್ಮಾಣ ಮಾಡಿಕೊಟ್ಟಂಥ ಸುಧಾಕರ್ ಶೆಟ್ಟರನ್ನು ನಾನು ಶಾಸಕರ ನೆಲೆಯಲ್ಲಿ ಸಹೋದರನಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತೆ ಮತ್ತೆ ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡುವಂಥದ್ದು ಒಂದು ಸುಲಭದ ಸಂಗತಿ ಅಲ್ಲ. 4 ವಿದ್ಯಾಸಂಸ್ಥೆಗಳನ್ನು ಇವತ್ತು ಅವರು ಆರಂಭ ಮಾಡಿದ್ದಾರೆ. ಅವರೇ ಉಲ್ಲೇಖ ಮಾಡಿದರು, 14 ವರ್ಷಗಳ ಹಿಂದೆ ಆರಂಭವಾದಂಥ ಗಣಿತ ನಗರ ಇವತ್ತು ಎಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಅಂತ. ಇಲ್ಲಿ ಕೂತಿರೋಂಥವರಿಗೆ ಜ್ಞಾನಸುಧಾದ ಪ್ರಭಾವ ಎಷ್ಟಿದೆ ಅನ್ನೋದಕ್ಕೆ ನಮ್ಮೂರಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಾನು ರಾಜ್ಯಾದ್ಯಂತ ಓಡಾಟ ಮಾಡುವಂಥವನು. ನನಗೆ ಎಷ್ಟು ಒತ್ತಡ ಇದೆ ಅಂತ ಕೇಳಿದರೆ, ಜ್ಞಾನಸುಧದಲ್ಲಿ ಸೀಟ್ ಕೊಡಿಸ್ಬೇಕು ಅಂತೇಳಿ ರಾಜ್ಯದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು, ಎಲ್ಲ ಜಿಲ್ಲೆಯ ರಾಜಕಾರಣಿಗಳು ನನಗೆ ಪ್ರತಿನಿತ್ಯ ಮಾತಾಡ್ತಾರೆ, ಹೇಗಾದರೂ ಮಾಡಿ ಜ್ಞಾನಸುಧದಲ್ಲೊಂದು ಸೀಟನ್ನು ಕೊಡಿಸ್ಬೇಕು ಅಂತ. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ಶಿಕ್ಷಣ ಸಂಸ್ಥೆನಲ್ಲಿ ಇವತ್ತು PUCನಲ್ಲಿ SLCಯ ಫಲಿತಾಂಶಗಳಲ್ಲಿ ರಾಜ್ಯದ ನಂಬರ್ 1 ವಿದ್ಯಾಸಂಸ್ಥೆಗಳ ಪೈಕಿ ಯಾವುದಾದ್ರನ್ನು ಗುರುತಿಸ್ಬೋದಾದರೆ ಅದು ಕಾರ್ಕಳದ ಜ್ಞಾನಸುಧಾ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಇದೆ. ಅದಕ್ಕೊಂದು ದೊಡ್ಡ ಪರಿಶ್ರಮವನ್ನು ಅವ್ರು ಹಾಕಿದ್ದಾರೆ. ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಂದರೆ ನಮಗೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. ನಾವು ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕಳೆದ ಹಲವು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು. ನಿಟ್ಯ ವಿದ್ಯಾಸಂಸ್ಥೆ ಇರ್ಬೋದು, ಜ್ಞಾನಸುಧಾ ಇರ್ಬೋದು, ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಇರ್ಬೋದು, ಹೆಬ್ರಿಯಲ್ಲಿರುವಂಥ SRS ಇರ್ಬೋದು, ಅಮೃತ ಭಾರತಿ ಇರ್ಬೋದು, ಕಳೆದ ವರ್ಷ ಸಾಣೂರಿನಲ್ಲಿ ಆರಂಭವಾದಂಥ ರಾಜೇಶ್ವರಿ ವಿದ್ಯಾ ಸಂಸ್ಥೆ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಖಾಸಗಿ ನೆಲೆಯಲ್ಲಿ ಕಾರ್ಕಳದ ಬೆಳವಣಿಗೆಗೆ ಪರೋಕ್ಷವಾದಂಥ ಸಾಕಾರವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬಂದಿದ್ದಾವೆ. ಶಿಕ್ಷಣ ಸಂಸ್ಥೆಗಳು ಬೆಳೆದಷ್ಟು ಗ್ರಾಮಗಳು ಬೆಳೆಯುತ್ತೆ. ಅದರ ಮೂಲಕ ಇಲ್ಲಿಯ ವಿದ್ಯಾರ್ಥಿಗಳು ಎಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಜನೆಯನ್ನು ಪಡೀತಾರೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡ್ತಾ ಬಂದಿದ್ದೀವಿ. 30-40 ವರ್ಷಗಳ ಹಿಂದೆ ಈ ಕಾರ್ಕಳದ ಸುತ್ತಮುತ್ತ ಇರುವಂಥ 7-8 ಜಿಲ್ಲೆನವರು ಭುವನೇಂದ್ರ ಕಾಲೇಜಿಗೆ ಬರ್ತಾ ಇದ್ದನ್ನು ನಾವು ಗಮನಿಸ್ತಾ ಇದ್ವಿ. ಬೇರೆ ಎಲ್ಲೂ ವಿದ್ಯಾಸಂಸ್ಥೆಗಳು ಪ್ರಭಾವಿಶಾಲಿಯಾಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಕಾರ್ಕಳದ ಭುವನೇಂದ್ರ ಶಾಲೆಯೇ ಭಾಳ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಿದ್ದು ನಮಗೆ ಗೊತ್ತಿದೆ. ನಂತರ ಮೋನಾಳವರ ಮೂಡುಬಿದಿರೆ ಆಳ್ವಾ ಸಂಸ್ಥೆ ಇಡೀ ರಾಜ್ಯದಲ್ಲಿ ಎಷ್ಟು ಹೆಸರುವಾಸಿ ಆಯಿತು ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಕಾರಣಕ್ಕೆ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಯ ಜನರನ್ನು ಬುದ್ಧಿವಂತರು ಅಂತ ಕರೀತಾರೆ. ಮತ್ತು ಇಲ್ಲಿಯ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹುಶಃ ಕಳೆದ 10-20 ವರ್ಷಗಳಿಂದ SLC ಮತ್ತು PUCನಲ್ಲಿ ನಮ್ಮ 2 ಜಿಲ್ಲೆಯ ಜನ ಮೊದಲ 2 ಸ್ಥಾನಗಳನ್ನು ಯಾವತ್ತೂ ಕೂಡ ಬಿಟ್ಕೊಡ್ಲಿಲ್ಲ. ಅಷ್ಟು ದೊಡ್ಡ ಸಾಧನೆಯನ್ನು ನಮ್ಮ 2 ಜಿಲ್ಲೆಯ ವಿದ್ಯಾರ್ಥಿಗಳು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ಖಂಡಿತ ಇನ್ನಷ್ಟು ಪ್ರಗತಿಯನ್ನು ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸುಧಾಕರ್ ಶೆಟ್ಟರು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಇವತ್ತು ಅವ್ರು ಮಾಡ್ತಾ ಬಂದಿದ್ದಾರೆ. ನನಗೆ ಈ ಶಿಕ್ಷಣ ಸಂಸ್ಥೆಗೆ ಹೋದಾಗಲೆಲ್ಲ ನಾನು ಗಣಿತ ನಗರದಲ್ಲಿರುವಂಥ ವಿದ್ಯಾಸಂಸ್ಥೆಗೆ ಮತ್ತು ಅಥವಾ ಇಲ್ಲಿಯ ವಿದ್ಯಾಸಂಸ್ಥೆಗೆ, ಅದು ಸುಧಾಕರ್ ಶೆಟ್ಟರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಂಥ ಎಲ್ಲ ಸಂದರ್ಭಗಳಲ್ಲಿ ನನ್ನ ಯೋಗ ಏನು ಅಂತ ಕೇಳಿದರೆ, ನನಗೊಂದು ಹೊಸ ಯೋಗ ಏನು ಅಂತ ಕೇಳಿದರೆ, ಅಜಕಾರಿನ ಶಿಕ್ಷಣ ಸಂಸ್ಥೆನ ಆರಂಭ ಮಾಡ್ತಾ ಇರಬೇಕಾದ್ರೆ ಐಟು ಸುನೀಲರನ್ನ ದುಡ್ಡುಂಡಿಗೆ ಅಂತ ತುಂಬ ಜನ ಮಾತಾಡ್ತಾ ಇದ್ರು.
ಅಂದರೆ ನನಗೆ ಏನೂ ದುಡ್ಡು ಹಾಕಿದಲೇ ನನಗೆ ಭಾಳ ದೊಡ್ಡ ಒಂದು ಯೋಗ ಅದು. ಸುಧಾಕರ್ ಶೆಟ್ಟರು, ಮೋಹನ್ ಆಳ್ವರಿಗೂ ಕೂಡ ಬೇರೆ ಬೇರೆಯವರು ಭಾಳ ದೊಡ್ಡ ಹಣವನ್ನು ಪಾಲುದಾರರಾಗಿ ಕೊಟ್ಟಿದ್ದಾರೆ ಅಂತೇಳಿ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳನ್ನು ಉಲ್ಲೇಖ ಮಾಡ್ತಾರೆ. ನನಗೂ ಕೂಡ ಸುಧಾಕರ್ ಶೆಟ್ಟರ ವಿದ್ಯಾಸಂಸ್ಥೆನಲ್ಲಿ ₹1 ಕೊಡದಲೆ ಅವರ ಫ್ರೆಂಡ್ಶಿಪ್ಪಿನ ಕಾರಣಕ್ಕೆ, ಅವರ ಭಾವನೆಗಳ ಜೊತೆಯ ಕಾರಣಕ್ಕೆ, ಅವರ ಸಿದ್ಧಾಂತದಲ್ಲಿ ನಾನು ಜೋಡಿಸ್ಕೊಂಡಿದ್ದರ ಕಾರಣಕ್ಕೆ ಇಲ್ಲೂ ಕೂಡ ಹೇಳುವಂಥವ್ರು ತುಂಬ ಜನ ಇದ್ದಾರೆ. ಐಟು ಶಿವರಾಮ್ ಶೆಟ್ಟರ್ ಹತ್ರನೂ ಕೂಡ ಹೇಳಿದ್ದಾರೆ, ಐಟು ಸುಳ್ಳಿನ ದುಡ್ಡು ಉಂಡು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಖಂಡಿತ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಬೇಕೇ ವಿನ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಟೀಕೆಗಳನ್ನು ಮಾಡಿಕೊಂಡು ತಿರುಗುವಂಥದ್ದು ಕಾರ್ಕಳದ ಬೆಳವಣಿಗೆಗೆ ಒಳ್ಳೆಯದಲ್ಲ. ಹಾಗಾಗಿ ಮಾನ್ಯ ಸುಧಾಕರ್ ಶೆಟ್ಟರು ಮತ್ತು ಅವರ ಬ್ಯಾಂಕು ಅದರ ಹಿಂದೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನೊಂದು ಭಾಳ ಮೌಲ್ಯದ ಇಲ್ಲಿಯ ಸಂಗತಿಗಳನ್ನು ನಾನು ಉಲ್ಲೇಖ ಮಾಡಲೇಬೇಕಾಗಿರುವಂಥದ್ದು, ಕೇವಲ ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತ ಅಲ್ಲ. ಅವರ ತಂದೆ ತಾಯಿಯ ಹೆಸರಿನಲ್ಲಿ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮಗಳು, ಅದರಲ್ಲೊಂದು ಮೌಲ್ಯ ಇದೆ, ಅದರಲ್ಲೊಂದು ಸಂದೇಶ ಇದೆ. ವಿದ್ಯಾರ್ಥಿಗಳ ಬದುಕಿಗೆ ಬೇಕಾದಂಥ ಒಂದು ಜೀವನ ಪಾಠವನ್ನು ಕೊಡುವಂಥ ಎಲ್ಲ ಕೆಲಸಗಳನ್ನು ಮಾನ್ಯ ಸುಧಾಕರ್ ಶೆಟ್ಟರು ಪಠ್ಯಪುಸ್ತಕದಿಂದ ಹೊರತಾದಂಥ ಶಿಕ್ಷಣವನ್ನು ಇಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ರಾಜ್ಯದ ಶಿಕ್ಷಣ ಪ್ರೇಮಿಗಳು ಈ ಶಿಕ್ಷಣ ಸಂಸ್ಥೆಗೆ ಆಕರ್ಷಿತರಾಗಿ ಕಳೆದ ಹಲವಾರು ವರ್ಷಗಳಿಂದ ಬರ್ತಾ ಇದ್ದಾರೆ. ನನಗೆ ಇವತ್ತು ಅಜಕಾರಿನಲ್ಲಿ ಅವರೇ ಘೋಷಿಸಿದರು, ಅಜಕಾರಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣ ಸಂಸ್ಥೆಯಿಂದ ಉಚಿತವಾದಂಥ ವಿದ್ಯಾಭ್ಯಾಸವನ್ನು ನಾನು ಕೊಡ್ತೇನೆ ಎನ್ನುವಂಥ ಮಾತನ್ನು ಅವರು ಘೋಷಿಸಿದ್ದಾರೆ. ಬಹುಶಃ ಯಾವ ಶಿಕ್ಷಣ ಸಂಸ್ಥೆಗಳು ಕೂಡ ಈ ರೀತಿಯಾದಂಥ ಒಂದು ಪರಿಕಲ್ಪನೆಯನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2-3 ವರ್ಷಗಳ ಹಿಂದೆ ಅಜಕಾರ್ ಬಿಡಿ, ಜ್ಞಾನಸುಧಾದ ಕಾಂಪೌಂಡಿಗೆ ಬಡವರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಟೀಕೆಗಳನ್ನು ತುಂಬ ಜನ ಮಾಡಿದರು. ಅಂಥ ಟೀಕೆಕಾರರು ಇವತ್ತುಗೆ ನೆನಪಿಟ್ಕೊಳ್ಬೇಕು, ಅಜಕಾರ ಮಾತ್ರ ಅಲ್ಲ, ಜ್ಞಾನಸುಧಾ ಪ್ರತಿ ವರ್ಷ 1 ಕೋಟಿಗೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ಸುಧಾಕರ್ ಶೆಟ್ಟರು ತನ್ನ ಜೇಬಿನಿಂದ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ. ಅಜಕಾರನ ವಿದ್ಯಾರ್ಥಿಗಳು ಇವತ್ತು 38 ಜನ ಸಮವಸ್ತ್ರವನ್ನು ತೆಗೆದುಕೊಂಡು ಬರಬೇಕಾದ್ರೆ ಅವರ ಕಣ್ಣುಗಳಲ್ಲಿದ್ದಂಥ ಆಕರ್ಷಣೆಗಳನ್ನು ನಾವು ನೋಡ್ತಾ ಬಂದಿದ್ವಿ. ಇಷ್ಟು ಒಂದು ಒಳ್ಳೆಯ ಪರಿಕಲ್ಪನೆ ಇಟ್ಟುಕೊಂಡು ಮಾನ್ಯ ಸುಧಾಕರ್ ಶೆಟ್ಟರು ಪದ್ಮನಗರದ ಈ ವಿದ್ಯಾಸಂಸ್ಥೆಯನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕಾರ್ಕಳದ ಬೆಳವಣಿಗೆ, ಶಿಕ್ಷಣದ ಬೆಳವಣಿಗೆ, ಈ ಎಲ್ಲ ಚಟುವಟಿಕೆಗಳಿಗೆ ಖಂಡಿತ ಅಜಕಾರ ಒಂದು ಒಳ್ಳೆಯ ಕೇಂದ್ರ ಆಗುತ್ತೆ. ದೇವಸ್ಥಾನವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಕಳೆದ 3 ದಿನಗಳಿಂದ ಅಜಕಾರ್ನಲ್ಲಿ ಒಂದು ಸಂಭ್ರಮದ ವಾತಾವರಣ. 3 ದಿನದ ಕೆಳಗಡೆ ಒಂದು ಒಳ್ಳೆಯ ವೈಭವದ ಹೊರೆಕಾಣಿಕೆಯನ್ನು ನಾವು ನೋಡಿದ್ವಿ. ನಿನ್ನೆ ಬ್ರಹ್ಮಕಲಶೋತ್ಸವದ ಸಂಭ್ರಮ ನೋಡಿದ್ವಿ. ಇವತ್ತು ಕಾಲೇಜಿನ ಉದ್ಘಾಟನೆ. ಬಹುಶಃ ಇಡೀ ಅಜಕಾರ ಇದರಲ್ಲಿ ಸಂಭ್ರಮವನ್ನು ಪಟ್ಟಿದ್ದನ್ನು ನೋಡಿದ್ದೇವೆ. ಪ್ರೇಕ್ಷಕರು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇಡೀ ತಾಲೂಕಿನ ಜನ ಇದಕ್ಕೆ ಬಂದು ಇವತ್ತು ಸಂಭ್ರಮನ ಪಟ್ಟಿದ್ದಾರೆ. ನಮ್ಮ ಕಾಲೇಜು ಅಂತ ಅಂದ್ಕೊಂಡಿದ್ದಾರೆ. ಒಂದು ಗಣಪತಿ ಮಂದಿರ ಇಡೀ ಗ್ರಾಮದ ಮಂದಿರ ಅನ್ನುವಷ್ಟರ ಮಟ್ಟಿಗೆ ಇವತ್ತದು ಪ್ರೇರಣೆಯನ್ನು ತೆಗೆದುಕೊಂಡಿದೆ. ಧಾರ್ಮಿಕ ಭಾವನೆಗಳನ್ನು ಅದರಲ್ಲಿ ಅರಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸುಧಾಕರ್ ಶೆಟ್ಟರ ಈ ಎಲ್ಲ ಆಲೋಚನೆಗಳು ಇನ್ನಷ್ಟು ಪ್ರಗತಿಯನ್ನು ಕಾಣಲಿ, ಇನ್ನಷ್ಟು ಒಳ್ಳೆಯ ಸಂಗತಿಗಳು ಈ 4 ವಿದ್ಯಾಸಂಸ್ಥೆಗಳ ಮುಖಾಂತರ, ಆ 4 ಕ್ಯಾಂಪಸ್ಸಿನ ಹೆಸರುಗಳನ್ನು ನಾವು ಗಮನಿಸಿದ್ದೇವೆ. ಅಲ್ಲಿದು ಗಣಿತ ನಗರ ಆದರೆ ಇಲ್ಲಿದು ಪದ್ಮನಗರ, ಮಣಿಪಾಲ್ದು ವಿದ್ಯಾನಗರ, ಉಡುಪಿದು ನಾಗಬನ ಕ್ಯಾಂಪಸ್ಸು. ಈ ರೀತಿ ಒಂದು ಆ ಕ್ಯಾಂಪಸ್ಸಿಗೆ ಇಟ್ಟಿರುವಂಥ ಹೆಸರುಗಳೇ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಕಾರ್ಕಳಕ್ಕೆ ಒಂದು ಮುಕುಟಪ್ರಾಯವಾದಂಥ ಈ ಶಿಕ್ಷಣ ಸಂಸ್ಥೆಯನ್ನು ನಾವೆಲ್ಲರೂ ಕೂಡ ಒಟ್ಟು ಸೇರಿ ಇದನ್ನು ಬೆಳೆಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ತನ್ಮೂಲಕ ಕಾರ್ಕಳದ ಅಭಿವೃದ್ಧಿಗೆ ನಾವು ಪರೋಕ್ಷವಾದಂಥ ಕೊಡುಗೆಯನ್ನು ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ, ಇದಕ್ಕೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ, ಬಹುಶಃ 9 ತಿಂಗಳಲ್ಲಿ ಇಷ್ಟು ದೊಡ್ಡ ಕ್ಯಾಂಪಸ್ಸನ್ನು ನಿರ್ಮಾಣ ಆಗಿದೆ ಅಂತ ಕೇಳಿದರೆ ಭಗವಂತನ ದೈವಾನುಗ್ರಹ ಖಂಡಿತ ಈ ಕ್ಯಾಂಪಸ್ಸಿನ ಮೇಲಿದೆ. ಖಂಡಿತ ಈ ಶಿಕ್ಷಣ ಸಂಸ್ಥೆ ಕೆಲವೇ ವರ್ಷಗಳಲ್ಲಿ ರಾಜ್ಯದ ನಂಬರ್ 1 ಶಿಕ್ಷಣ ಸಂಸ್ಥೆಯಾಗಿ ಇದು ಬೆಳೀಲಿ ಎನ್ನುವಂಥ ಆಶಯ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.